ಮತ್ತೆ ಈ ಇಂದ್ರ ತಾನು ರಾಜ್ಯಭಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆದರೆ ತ್ವಷ್ಟೃವಿಗೆ ಮಾತ್ರ ಸಿಟ್ಟು ಬಂತು. ನನ್ನ ಮಗ ವಿಶ್ವರೂಪಾಚಾರ್ಯನನ್ನು ಗುರುಗಳಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಗುರುಗಳಾಗಿ ಕೆಲಸ ಮಾಡಬೇಕಾದ್ರೆ ಅವನ ತಲೆ ಕಡ್ದು ಹಾಕುವುದು ಎಷ್ಟು ಸರಿ? ಯಾಕೆ ಗುರುಗಳಾಗಬೇಕು ಅಂತ ಕೇಳಬೇಕಿತ್ತು ಇವನು ಇಂದ್ರ ಅಂತ ಹೇಳಿ ಸಿಟ್ಟಿನಿಂದಾಗಿ ತಾನು ಇಂದ್ರನನ್ನು ಕೊಲ್ಲಿಕ್ಕೆ ಬೇಕಾದ ಒಬ್ಬ ಮಗ ಹುಟ್ಟಬೇಕು ಅಂತ ಒಂದು ಯಜ್ಞವನ್ನು ಪ್ರಾರಂಭ ಮಾಡಿದ. ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ. ಆದರೆ ಏನಾಯಿತು ಅಂದರೆ ನೋಡಿ, ಮಂತ್ರ ಪ್ರಯೋಗ ಅಂದರೆ ಯಜ್ಞದಲ್ಲಿ ಮಂತ್ರವನ್ನು ಬಳಸುವುದೇನಿದೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಏನೆಲ್ಲ ಅನರ್ಥ ಆಗುತ್ತೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಅವನದ್ದು ಏನು ಇಚ್ಛೆ ಇತ್ತು ಅಂತೇಳಿದರೆ ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ. ಅದಕ್ಕೆ ವೇದ ಮಂತ್ರ ಇಂದ್ರ ಶತ್ರುರು ವರ್ಧಸ್ವ ಅಂತ, ಇಂದ್ರ ಶತ್ರು ಹುಟ್ಟಿ ಬರಲಿ ಅಂತ. ವಾಸ್ತವಿಕವಾಗಿ ವೇದದಲ್ಲಿ ನೀವು ಮೇಲೆ ಕೆಳಗೆ ಸ್ವರಗಳನ್ನೆಲ್ಲ ಕೇಳಿರ್ಬೋದು. ಈ ಮೇಲೆ ಕೆಳಗಿನ ಸ್ವರಗಳೇನಿದೆ ಅದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹೇಳಿದ್ರೂ ಅರ್ಥವೇ ಬೇರೆ ಆಗಿಬಿಡ್ತದೆ. ಸುಮ್ಮನೆ ಹೇಳೋದಲ್ಲ, ಅದು ಚೆನ್ನಾಗಿ ಕೇಳಲಿಕ್ಕೆ ಮಾತ್ರ ಹೇಳೋದಲ್ಲ, ಮತ್ತು ಅರ್ಥದ ದೃಷ್ಟಿಯಿಂದ ಹೇಳೋದು. ಅಲ್ಲಿ ವೇದದಲ್ಲಿ ಏನು ಮಂತ್ರ ಇದೆ ಅಂದರೆ ಇಂದ್ರ ಶತ್ರುರು ವರ್ಧಸ್ವ ಅಂತ ಮಂತ್ರ ಇದೆ. ಅಲ್ಲಿ ವೇದದಲ್ಲಿ ಇದ್ದ ಹಾಗೆ ಇವನು ಹೇಳಿ ಆಹುತಿ ಹಾಕಿದ ಅಂದರೆ ಇಂದ್ರನೇ ಶತ್ರುವಾಗಿ ಉಳ್ಳ ಮಗ ಹುಟ್ಟಿ ಬರಲಿ ಅಂತ ಅರ್ಥ ಆಗ್ತದೆ. ಅಂದರೆ ಇಂದ್ರನೇ ಕೊಲ್ಲುವ ಮಗ ಹುಟ್ಟಿ ಬರಲಿ ಅಂತ. ಇವನಿಗೆ ಅದು ಬೇಕಾಗಿಲ್ಲ. ಮತ್ತು ಇಂದ್ರನನ್ನು ಕೊಲ್ಲುವ ಮಗ ಬೇಕು. ಅದು ಇಂದ್ರ ಶತ್ರು ಅಂತಲೇ ಕರೆಯುವುದು. ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಿ ಬರಬೇಕು ಅಂತ. ಅದಕ್ಕೆ ಏನು ಮಾಡಬೇಕಿತ್ತು ಅಂದರೆ ಆ ವೇದ ಮಂತ್ರದ ಸ್ವರವನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಾಕಬೇಕಿತ್ತು ಆಹುತಿಯನ್ನು. ಅವನು ಆ ರೀತಿ ಮಾಡಲಿಕ್ಕೆ ಹೋಗಲಿಲ್ವಂತೆ. ಇರಲಿ ಹೇಗಿದೆಯೋ ಹಾಗೆ ಹಾಕ್ಬಿಡೋಣ ಅಂತ ಆಹುತಿಯನ್ನೇನೋ ಹಾಕಿದ. ಆ ಆಹುತಿಯ ಪ್ರಭಾವದಿಂದ ಒಬ್ಬ ಭಯಂಕರನಾದವ ಹುಟ್ಟಿ ಬಂದಂತೆ. ಅವರಿಗೆ ಎಲ್ಲರೂ ಕೂಡ ಕರೆದದ್ದೇ ವೃತ್ರ ಅಂತ. ಯಾಕಂತೇಳಿದರೆ ಹುಟ್ಟಿದ ಕೂಡಲೇ ಬರೀ ಯಜ್ಞಕುಂಡದ ಮೇಲೆ ಬಂದದ್ದಲ್ಲ, ಎಲ್ಲರ ಒಳಗೂ ಕೂತ್ಕೊಂಡ್ಬಿಟ್ನಂತೆ ಅವನು. ಆವೃಣೋತಿ ಇತಿ ವೃತ್ರ, ಎಲ್ಲವನ್ನು ಆವರಿಸ್ಕೊಂಡು ಕೂತ್ಕೊಂಡ್ಬಿಟ್ಟ. ಭಯಂಕರನಾದ. ಅವನನ್ನು ಕಂಡೇ ದೇವತೆಗಳು ಹೆದರಿ ಹೋದ್ರಂತೆ. ಎದುರಿ ಇವನು ಸ್ವರ್ಗದ ಕಡೆಗೆ ಬರ್ತಾ ಇರುವುದನ್ನು ನೋಡಿಯೇ ತಮ್ಮ ಎಲ್ಲ ಆಯುಧವನ್ನು ಬಿಟ್ಟು ತಾವು ಸೋತು ಓಡಿ ಹೋದ್ರಂತೆ. ಇವನನ್ನು ಎದುರಿಸ್ಲಿಕ್ಕೆ ಸಾಧ್ಯವಾಗದೆ ಈ ರೀತಿ 3 ಲೋಕವನ್ನು ಕೂಡ ವೃತ್ರಾಸುರ ತನ್ನ ಕೈಯಲ್ಲಿಟ್ಟುಕೊಂಡ. ದೇವತೆಗಳೆಲ್ಲರೂ ಕೂಡ ಮತ್ತೆ ತಾವು ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಭಗವಂತನ ಬಳಿ. ದೇವರೇ, ಮತ್ತೆ ನಮಗಿಂತ ಕಷ್ಟ ಬಂತಲ್ವ, ಏನು ಮಾಡೋಣ ಅಂತ. ಭಗವಂತ ಹೇಳ್ತಾನೆ, ನೋಡಿ, ವಾಸ್ತವಿಕವಾಗಿ ಈ ವೃತ್ರಾಸುರ ತ್ವಷ್ಟೃವಿನ ತೇಜಸ್ಸನ್ನು ಇಟ್ಟುಕೊಂಡು ಹುಟ್ಟಿದ್ದಾನೆ. ಅದಕ್ಕೆ ಇವನನ್ನು ಕೊಲ್ಲುವುದು ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ. ಅದಕ್ಕಾಗಿ ಇವನನ್ನು ಕೊಲ್ಲಿಕ್ಕಾಗಿಯೇ ಒಂದು ಆಯುಧವನ್ನು ಸೃಷ್ಟಿ ಮಾಡಿಕೊಳ್ಳಿ. ಅದು ಅಂತಿಂಥ ಆಯುಧ ಅಲ್ಲ, ಮತ್ತೆ ದಧೀಚಿ ಮುನಿಗಳ ಬೆನ್ನೆಲುಬಿನಿಂದ ತಯಾರಾದ ಆಯುಧ ಆಗಬೇಕು. ಈ ವಿಶ್ವಕರ್ಮ ಏನಿದ್ದಾನೆ, ದೇವತೆಗಳ ಶಿಲ್ಪಿ, ಅವನು ಆ ದಧೀಚಿ ಮುನಿಗಳ ಎಲುಬಿನಿಂದ ಒಂದು ಆಯುಧವನ್ನು ನಿರ್ಮಾಣ ಮಾಡಲಿ. ಯಾಕೆ ದಧೀಚಿ ಮುನಿಗಳ ಎಲುಬೇ ಬೇಕು ಅಂತ ಹೇಳಿದರೆ, ದಧೀಚಿ ಮುನಿಗಳು ನಾರಾಯಣ ವರ್ಮವನ್ನು ಚೆನ್ನಾಗಿ ಸಿದ್ಧಿ ಮಾಡಿಕೊಂಡವರು. ಆ ನಾರಾಯಣ ವರ್ಮದ ಪ್ರಭಾವದಿಂದ ಅವರ ಬೆನ್ನೆಲುಬು ಕೂಡ ಅಷ್ಟೇ ಗಟ್ಟಿಮುಟ್ಟಾಗಿದೆ. ನೀವು ಅದರಿಂದ ಆಯುಧವನ್ನು ತಯಾರು ಮಾಡಿದರೆ ನಾನು ಅದರಲ್ಲಿ ಬಂದು ಸನ್ನಿಹಿತನಾಗ್ತೇನೆ. ಆ ಆಯುಧದಿಂದ ಆ ವೃತ್ರಾಸುರನನ್ನು ಕೊಲ್ಲಿಕ್ಕೆ ಸಾಧ್ಯವಾಗತ್ತೆ ಅಂತ ಭಗವಂತ ಹೇಳ್ದ. ಎಲ್ಲ ದೇವತೆಗಳು, ಇಂದ್ರಾದಿ ದೇವತೆಗಳು ಬಂದು ದಧೀಚಿ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ದಧೀಚಿ ಮುನಿಗಳೇ, ನೀವು ಈ ರೀತಿ ಎಲುಬು ಕೊಡಬೇಕು ಅಂತ ಅಂದರೆ ನೀವು ಸಾಯಬೇಕು, ಎಲುಬು ಕೊಡಬೇಕು ಅಂತ. ಮೊದಲು ಒಪ್ಪುವುದಿಲ್ಲ ದಧೀಚಿ, ನಿಮಗೋಸ್ಕರ ನಾನು ಯಾಕೆ ಸಾಯಬೇಕು ಅಂತ. ಆದರೆ ದೇವೇಂದ್ರ ಹೇಳ್ತಾನೆ, ಸ್ವಾಮಿ, ತಾವು ಪರೋಪಕಾರಿಗಳು, ಜಗತ್ತಿಗೆ ಒಳಿತಾಗುವುದಾದರೆ ತಾವು ಎಲುಬನ್ನು ಕೊಡಲಿಕ್ಕೆ ಯಾವತ್ತೂ ಹಿಂಜರಿಬಾರದು ಅಂತ. ಆಯಿತು ಅಂತ ಒಪ್ಕೊಂಡ್ರು ದಧೀಚಿ ಮುನಿಗಳು. ಯಾಕಂದರೆ ಮುನಿಗಳಿಗೆ ಈ ದೇಹ ಬಿಟ್ಟರು ಇನ್ನೊಂದು ದೇಹ ಪಡಿತಾರೆ ಅವರು, ಅವರಿಗೇನು ದೊಡ್ಡದಲ್ಲ. ತಾವು ದೇಹವನ್ನು ತ್ಯಾಗ ಮಾಡಿದರು. ಅವರ ಬೆನ್ನೆಲುಬಿನಿಂದ ವಿಶ್ವಕರ್ಮ ತಾನು ಒಂದು ಆಯುಧವನ್ನು ನಿರ್ಮಾಣ ಮಾಡಿದ. ಅದರಲ್ಲಿ ವಿಶೇಷವಾಗಿ ಭಗವಂತ ಬಂದು ಸನ್ನಿಹಿತನಾದ, ಅದೇ ವಜ್ರಾಯುಧ. ಆ ವಜ್ರಾಯುಧವನ್ನು ಹಿಡಿದಂತಹ ಇಂದ್ರ ಈಗ ಮತ್ತೆ ವೃತ್ರಾಸುರನ ಮೇಲೆ ಮುನ್ನುಗ್ಗಿ ಬಂದ. ಹೊಸತಾದ ಹುರುಪಿ ಎಲ್ಲ ದೇವತೆಗಳಿಗೂ ಕೂಡ. ಯಾಕಂದರೆ ನಮ್ಮ ಬಳಿ ಇವತ್ತು ವಜ್ರಾಯುಧ ಇದೆ, ವೃತ್ರಾಸುರನ ಕೊಲ್ಲಿಕ್ಕೋಸ್ಕರವೇ ನಿರ್ಮಾಣವಾಗಿರುವಂತಹ ವಜ್ರಾಯುಧ ಇದೆ ಅಂತ ಈ ರೀತಿ ತಿಳಿದು ತಾವು ಯುದ್ಧಕ್ಕೆ ಹೊರಟರು. ವೃತ್ರಾಸುರನು ಕೂಡ ತಾನು ದೈತ್ಯ ಸೈನ್ಯವನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಬಂದ. ವೃತ್ರಾಸುರನಿಗೂ ದೇವೇಂದ್ರನ ಸೈನ್ಯಕ್ಕೂ ಯುದ್ಧ ಆಯ್ತಂತೆ. ದೇವತೆಗಳು ಹೊಸ ಹುರುಪಿನಿಂದ ಎಲ್ಲ ದೈತ್ಯರನ್ನು ಚಚ್ಚಿ ತಾವು ಅಟ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ.
ದೈತ್ಯರಾದರೂ ದೇವತೆಗಳ ಪೆಟ್ಟನ್ನು ಸಹಿಸ್ಲಿಕ್ಕಾಗದೆ ಓಡಿ ಓಡಿ ಹೋಗ್ತಾ ಇದ್ದಾರಂತೆ. ಓಡಿ ಓಡಿ ಹೋಗ್ತಾ ಇರಬೇಕಾದ್ರೆ ದೇವತೆಗಳು ಅಟ್ಟಿಸಿಕೊಂಡು ಹೋಗಿ ಹೊಡಿತಾ ಇದ್ದಾರಂತೆ. ಇದನ್ನು ಕಂಡು ವೃತ್ರಾಸುರನಿಗೆ ಸಿಟ್ಟು ಬಂತು. ಕೂಡಲೇ ತನ್ನ ಸೈನ್ಯದವರಿಗೆಲ್ಲ ತಡೆದ, ನಿಲ್ಲಿ ನಿಲ್ಲಿ, ಓಡಿ ಹೋಗಬೇಡಿ, ಯಾಕೆ ಓಡಿ ನೀವು ಪಲಾಯನ ಮಾಡ್ತಾ ಇದ್ದೀರಿ? ನೋಡಿ, ಯಾವತ್ತೂ 2 ಸಾವು ಅತ್ಯಂತ ಮುಖ್ಯವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ಯಾವುದು ಅಂದರೆ ಬ್ರಾಹ್ಮಣನಾಗಿ ಈ ಬ್ರಹ್ಮರಂಧ್ರ ಒಡೆದು ಪ್ರಾಣ ಬಿಡುವುದು, ಕ್ಷತ್ರಿಯನಾಗಿ ಯಜ್ಞರಂಗದಲ್ಲಿ ಪ್ರಾಣ ಬಿಡುವುದು. ನಮ್ಮ ಪಾಲಿಗೆ ಯಜ್ಞರಂಗದಲ್ಲಿ ಪ್ರಾಣ ಬಿಡುವ ಇವತ್ತು ಅವಕಾಶ ಒದಗಿದೆ, ಶ್ರೇಷ್ಠವಾದ ಸಾವು. ಬನ್ನಿ ಯುದ್ಧ ಮಾಡಿ, ಸತ್ರು ತೊಂದರೆ ಇಲ್ಲ, ವೀರ ಸ್ವರ್ಗ ಸಿಗ್ತದೆ ಅಂತ ಹೇಳಿದ. ಆದರೂ ಯಾವ ದೈತ್ಯರಿಗೂ ನಿಲ್ಲಿಕ್ಕಾಗ್ತಾ ಇಲ್ಲ. ಯಾಕೆ? ಪೆಟ್ಟು ತಡಿಲಿಕ್ಕಾಗ್ತಾ ಇಲ್ಲ, ಓಡಿ ಹೋಗ್ತಾ ಇದ್ದಾರೆ. ಆದರೆ ದೇವತೆಗಳು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವತ್ತು ಯುದ್ಧದ ನಿಯಮ ಏನು ಅಂದರೆ ಪಲಾಯನ ಮಾಡಿದವರಿಗೆ ಪೆಟ್ಟು ಹಾಕಬಾರದು ಅಂತ. ಸಿಟ್ಟು ಬಂತು ವೃತ್ರಾಸುರನಿಗೆ ದೇವತೆಗಳ ಮೇಲೆ. ಒಂದು ಬೈತಾನೆ ದೇವತೆಗಳಿಗೆ, ಕಿಂಬ ಉಚ್ಚರಿತ ಮಾತು ಧಾವದ್ಭಿಪೃಷ್ಠತೋ ಹತೈಹಿ ನಹಿ ಭೀತವದಶ್ಲಾಘ್ಯೋ ನ ಸ್ವರ್ಗ್ಯ ಶೂರಮಾನಿನ. ಏನು ನೀವು ಅಮ್ಮನ ಗರ್ಭದಲ್ಲಿ ಬಂದವರ, ಅಮ್ಮನ ಮೂತ್ರದ ಹಾಗೆ ಬಂದವರ? ಬೈಯುವುದವನು ದೇವತೆಗಳಿಗೆ. ಯಾಕಂದ್ರೆ ಯಾರು ಯುದ್ಧರಂಗದಿಂದ ಹೆದರಿ ಓಡಿ ಹೋಗುತ್ತಾ ಇದ್ದಾರೆ ಅವರ ಹತ್ರ ಯುದ್ಧ ಮಾಡ್ತಾ ಇದ್ದಾರಲ್ವಾ, ತಾಕತ್ತಿದ್ರೆ ಬನ್ನಿ ನನ್ನ ಹತ್ರ ಯುದ್ಧಕ್ಕೆ ಅಂತ ಆ ವೃತ್ರಾಸುರ ತಾನು ಯುದ್ಧಕ್ಕೆ ಆಹ್ವಾನವನ್ನ ಮಾಡ್ತಾನೆ. ಎಲ್ಲ ದೇವತೆಗಳು ವೃತ್ರನ ಮೇಲೆ ಮುನ್ನುಗ್ಗಿ ಬರ್ತಾರೆ. ವೃತ್ರಾಸುರ ಅವರನ್ನೆಲ್ಲ ಒಡೆದು ಓಡಿಸ್ತಾನೆ. ಇಂದ್ರನೇ ತಾನು ಐರಾವತದ ಮೇಲೆ ಕೂತು ಹೊಸತಾದ ವಜ್ರಾಯುಧವನ್ನು ಹಿಡ್ಕೊಂಡು ಯುದ್ಧಕ್ಕೆ ಬಂದ. ಎದುರಿಗೆ ಬಂದು ನಿಂತಿದ್ದಾನೆ. ಆಗ ವೃತ್ರಾಸುರ ಹೇಳ್ತಾನೆ, ಇವತ್ತು ಬಂದಿದ್ಯಾ ನನ್ನೆದುರಿಗೆ? ಇಷ್ಟು ದಿನಗಳ ಕಾಲ ನಾನು ಕಾಯ್ತಾ ಇದ್ದೆ, ಯಾವಾಗ ನೀನು ಬರ್ತೀಯಾ ಅಂತ. ಒಳ್ಳೆದಾಯ್ತು, ಇವತ್ತು ಬಂದಿದೆಯಲ್ವಾ. ಯಾಕಂತ ಹೇಳಿದ್ರೆ ನೀನು ಬರೀ ಗುರುದ್ರೋಹಿ ಅಲ್ಲ, ನೀನು ಭ್ರಾತೃದ್ರೋಹಿ, ನನ್ನ ಅಣ್ಣನನ್ನ ಕೊಂದವ. ಅಷ್ಟು ಮಾತ್ರ ಅಲ್ಲ, ನಿನ್ನ ಗುರುಸ್ಥಾನದಲ್ಲಿ ಕೂತು ಗುರುವನ್ನ ಕೊಂದವ, ನೀನು ದ್ರೋಹವನ್ನ ಬಗೆದವ. ನಿನ್ನನ್ನು ಬಿಡುವುದಿಲ್ಲ, ಇವತ್ತು ನಾನು ಕೊಂದು ಮುಗಿಸ್ತೇನೆ ಅಂತ ವೃತ್ರಾಸುರ ತಾನು ಗರ್ಜನೆಯನ್ನ ಮಾಡಿದ. ಗರ್ಜನೆಯನ್ನು ಮಾಡಿದ ಮಾತ್ರ ಅಲ್ಲ, ಕೂಡಲೇ ಕೆಲವು ಮಾತನ್ನು ಹೇಳ್ತಾನೆ. ಅಥೋಘರೇ ಮೇ ಕುಲಿಶೇನ ವೀರ ಹರ್ತ ಪ್ರಮಥ್ಯೇಹ ಶಿರೋ ಯದೀಹ ತತ್ರ ನೃಣೋ ಭೂತಬಲಿಂ ವಿಧಾಯ ಮನಸ್ವಿನಾಂ ಪಾದರಜಃ ಪ್ರಪಸ್ತ್ಯೇ. ನೋಡು ಇಂದ್ರ, ನನಗೆ ಗೊತ್ತುಂಟು ಈ ವಜ್ರಾಯುಧ ನಿರ್ಮಾಣ ಆಗಿರುವುದು ನನ್ನನ್ನು ಕೊಲ್ಲಿಕ್ಕೋಸ್ಕರ ಅಂತ. ಒಂದೊಮ್ಮೆ ನೀನು ನನ್ನನ್ನು ಕೊಂದೆ ಅಂತಾದರೆ, ನಾನು ಸಾಯ್ತೇನೆ ಅಂತಾದರೆ, ನಾನು ಪ್ರಾರ್ಥನೆ ಮಾಡುವುದು ಶ್ರೀಹರಿಯನ್ನ, ಭಗವಂತನನ್ನ ಅಂತ ಹೇಳಿ ತಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಹೇ ಭಗವಂತ, ಅಹಂ ಹರೇ ತವ ಪಾದೈಕ ಮೂಲದಾಸಾನುದಾಸೋ ಭವಿತಾಸ್ಮಿ ಭೂಯಃ ಮನಸ್ಮರೇತಾತ್ಮಪತೇರ್ಗೃಣಾನ್ನು ಗೃಣೀತವಾ ಕರ್ಮ ಕರೋತು ಕಾಯಃ. ಹೇ ದೇವರೇ, ನಾನೇನು ನಿನ್ನ ಬಳಿ ಕೇಳುವುದಿಲ್ಲ, ನಿನ್ನ ಪಾದದ ಸೇವೆಯನ್ನ ಮಾಡುವ, ನಿನ್ನ ಪಾದ ಸ್ಮರಣೆಯನ್ನ ಮಾಡುವಂತಹ ಭಾಗ್ಯವನ್ನ ಮಾತ್ರ ಬೇಡ್ತೇನೆ. ನನ್ನ ಬಾಯಿ ನಿನ್ನನ್ನು ಹಾಡಿ ಹೊಗಳ್ತಾ ಇರಲಿ, ನನ್ನ ಕೈ ನಿನ್ನ ಪ್ರೀತಿಗಾಗಿ ಕರ್ಮವನ್ನ ಮಾಡಲಿ, ಅದು ಬಿಟ್ಟು ಇನ್ನೇನೂ ಕೇಳುವುದಿಲ್ಲ ಅಂತ ವೃತ್ರಾಸುರ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡ್ತಾನಂತೆ. ಇದನ್ನು ನೋಡಿ ಇಂದ್ರನೇ ಕಂಗಾಲಾಗಿ ಹೋದನಂತೆ. ಯಾಕಂದರೆ ಇಲ್ಲಿಯವರೆಗೆ ಒಬ್ಬ ದೈತ್ಯ ಈ ರೀತಿ ವಿಷ್ಣು ಭಕ್ತಿಯನ್ನು ಮಾಡುವುದು ಕಂಡಿಲ್ಲ. ಅದರಿಂದಾಗಿ ಒಮ್ಮೆ ಕಂಗಾಲಾದನಂತೆ, ಇವನೊಟ್ಟಿಗೆ ನಾನು ಹೇಗೆ ಯುದ್ಧ ಮಾಡುವುದು ಅಂತ. ಆದರೆ ವೃತ್ರಾಸುರ ತಾನೇ ಮುನ್ನುಗ್ಗಿ ಬರ್ತಾನೆ. ಇಂದ್ರನಿಗೂ ವೃತ್ರಾಸುರನಿಗೂ ಭಯಂಕರವಾದ ಯುದ್ಧವಾಯಿತು. ಅದರಲ್ಲಿ ತಾನೊಂದು ಶಕ್ತ್ಯಾಯುಧವನ್ನು ತೆಗೆದು ಐರಾವತದ ಮೇಲೆ ಎಸೆದನಂತೆ. ಐರಾವತ ಮೂರ್ಛೆ ತಪ್ಪಿ ಕೆಳಗೆ ಬಿತ್ತಂತೆ. ಇಂದ್ರನಾದರೂ ತನ್ನ ಅಮೃತಮಯವಾದ ಕೈಯಿಂದ ಆ ಐರಾವತವನ್ನು ಮುಟ್ಟಿ ಮೇಲಕ್ಕೆ ಎಬ್ಬಿಸಿದ್ನಂತೆ. ಮತ್ತೆ ಇನ್ನೊಂದು ಆಯುಧವನ್ನು ಎಸೆದ. ಆ ಆಯುಧದಿಂದಾಗಿ ಇಂದ್ರನ ಈ ಕೆನ್ನೆಗೆ ಹೋಗಿ ಬಿತ್ತಂತೆ. ಆ ರಭಸದಿಂದ ಕೈಯಲ್ಲಿದ್ದ ವಜ್ರಾಯುಧ ಕೆಳಗೆ ಜಾರಿ ಬಿತ್ತಂತೆ ಇಂದ್ರನಂತು. ಯಾವಾಗ ಇಂದ್ರಾಯುಧ ಈ ವಜ್ರಾಯುಧ ಕೆಳಗೆ ಜಾರಿ ಬಿತ್ತು, ಇಂದ ಹೆದರಿ ಹೋದನಂತೆ. ಅಯ್ಯೋ, ವೃತ್ರಾಸುರನನ್ನು ಕೊಲ್ಲಬಹುದು ಅಂತಿದ್ರೆ ಕೇವಲ ಈ ವಜ್ರಾಯುಧದಿಂದ ಮಾತ್ರ. ವಜ್ರಾಯುಧವು ಕೆಳಗೆ ಬಿದ್ದಿದೆ, ಈಗ ಕೆಳಗೆ ಇಳಿದು ತಗೊಂಡ್ರೆ ಮರ್ಯಾದೆ ಪ್ರಶ್ನೆ, ತಗೊಳ್ಳದೇ ಇದ್ರೆ ಇವನನ್ನು ಕೊಲ್ಲಿಕ್ಕಾಗೋಲ್ಲ. ಏನು ಮಾಡುವುದು ಅಂತ ಸಂದಿಗ್ಧದಲ್ಲಿ ಸಿಕ್ಕಿಬಿದ್ದಾಗ ವೃತ್ರಾಸುರನೇ ಹೇಳ್ತಾನೆ, ಯಾಕೆ ಇಂದ್ರ ಯೋಚನೆ ಮಾಡ್ತಾ ಇದ್ಯಾ? ತಗೋ ಈ ವಜ್ರಾಯುಧವನ್ನ. ಯಾಕಂತ ಹೇಳಿದ್ರೆ ನಿನ್ನನ್ನು ದೇವರು ಸೃಷ್ಟಿ ಮಾಡಿರುವುದೇ ನನ್ನನ್ನು ಕೊಲ್ಲಿಕ್ಕೋಸ್ಕರ, ನನ್ನನ್ನು ದೇವರು ಸೃಷ್ಟಿ ಮಾಡಿರುವುದೇ ನಿನ್ನಿಂದ ಸಾಯ್ಲಿಕ್ಕೋಸ್ಕರ. ನೋಡು,
ವಸ್ತುತಃ ನೀನು ನನ್ನನ್ನು ಕೊಲ್ಲುವವನು ಅಲ್ಲ, ನಾನು ನಿನ್ನಿಂದ ಸಾಯಲ್ಪಡುವವನಲ್ಲ. ಮತ್ತು ಭಗವಂತನ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ನಿನ್ನ ಕೆಲಸ ಏನು ಕೊಟ್ಟಿದ್ದಾನೋ ಅದನ್ನು ಮಾಡು, ನನ್ನ ಏನು ಕೆಲಸ ಕೊಟ್ಟಿದ್ದಾನೋ ಅದನ್ನು ನಾನು ಮಾಡ್ತೇನೆ. ನಮ್ಮಿಬ್ಬರ ಪಾತ್ರವನ್ನು ನಾವು ಚೆನ್ನಾಗಿ ವಹಿಸಬೇಕು. ನಾವು ಕೇವಲ ದೇವರ ಕೈಯಲ್ಲಿರುವ ಗೊಂಬೆಗಳಷ್ಟೇ, ಇನ್ನೇನು ನಾವಲ್ಲ. ಎಷ್ಟು ಚಂದವಾದ ಮಾತಾಡ್ತಾನೆ ಅಂತ ಹೇಳಿದ್ರೆ, ಪಶ್ಚಿಮಾಂ ನಿರ್ಜಿತಂ ಶಕ್ರ ವೃಕ್ನಾಯುಧ ಭುಜಂ ಹೃದೆ ಘಟಮಾನಂ ಯಥಾಶಕ್ತಿ ತವ ಪ್ರಾಣ ಜಿಹೀರ್ಷಯ. ನೋಡು, ನನ್ನನ್ನು ನೋಡು, ಒಂದು ತೋಳನ್ನು ಕಳ್ಕೊಂಡಿದ್ದೇನೆ ಇವತ್ತು. ಗೊತ್ತುಂಟು ನನಗೆ, ನಾನು ಸಾಯ್ತೇನೆ, ಅದಕ್ಕಾಗಿ ವಜ್ರಾಯುಧ ನಿರ್ಮಾಣ ಆಗಿದೆ ಅಂತ. ಹಾಗಂತ ನಾನು ತಲೆ ಕೊಟ್ಟು ಕೂತಿದ್ದೇನೆ ನಿನಗೆ? ಇಲ್ಲ. ಮತ್ತೆ ಯಥಾಶಕ್ತಿ ಹೋರಾಟ ಮಾಡ್ತಾ ಇದ್ದೇನೆ. ಕಾರಣ ಏನಂದರೆ, ನನ್ನ ಪಾಲಿಗೆ ಭಗವಂತ ಏನು ಪಾತ್ರವನ್ನು ವಹಿಸಿದ್ದಾನೆ ಅದನ್ನು ನಾನು ಚೆನ್ನಾಗಿ ನಿರ್ವಹಣೆ ಮಾಡಿ ಹೋಗಬೇಕು. ಆಗಲೇ ದೇವರು ಸಂತುಷ್ಟನಾಗುವುದು. ಅದಕ್ಕಾಗಿ ನಾನು ಎಷ್ಟು ಶಕ್ತಿ ಇದೆಯೋ ಆ ಎಲ್ಲ ಶಕ್ತಿಯನ್ನು ನಾನು ಉಪಯೋಗಿಸಿ ಯುದ್ಧ ಮಾಡ್ತಾ ಇದ್ದೇನೆ. ನೀನು ಯಾಕೆ ಹೆದರ್ತಾ ಇದೆಯಾ? ತಗೋ ವಜ್ರಾಯುಧ ಅಂತ ತಾನು ಇಂದ್ರನಿಗೆ ಹೊರದುಂಬಿಸ್ತಾನೆ. ಇಂದ್ರ ಕಂಗಾಲಾಗೋದ್ನಂತೆ, ಇಂಥವನೊಟ್ಟಿಗೆ ನಾನು ಯುದ್ಧ ಮಾಡೋದಾ ಅಂತ. ಆದರೆ ವಿಧಿ ಇಲ್ಲ, ಮತ್ತೆ ವಜ್ರಾಯುಧವನ್ನು ತಗೊಂಡ, ಮತ್ತೆ ಯುದ್ಧಕ್ಕೆ ನಿಂತ. ವೃತ್ರಾಸುರನಿಗೂ ಇಂದ್ರನಿಗೂ ಭಯಂಕರವಾದ ಯುದ್ಧ ಆಯಿತು. ಅದರಲ್ಲಿ ವೃತ್ರಾಸುರನ ಒಂದು ಕೈಯನ್ನು ತುಂಡು ಮಾಡಿದವ ಮತ್ತೊಂದು ಕೈಯನ್ನು ತುಂಡು ಮಾಡಿದ್ದಂತೆ. ಆಗ ವೃತ್ರಾಸುರ ತಾನು ಓಡಿ ಓಡಿ ಬಂದಂತೆ, ನಿನ್ನನ್ನು ನುಂಗಿ ಹಾಕಿಬಿಡ್ತೇನೆ ಅಂತ. ಅವನು 2 ಕಾಲುಗಳನ್ನು ತುಂಡು ಮಾಡಿ ಹಾಕಿದ್ನಂತೆ. ಆಗ ಬಾಯಿಯನ್ನು ಅಗಲ ಮಾಡಿ ತಾನು ಇಂದ್ರನನ್ನೇ ನುಂಗಿಬಿಟ್ಟನಂತೆ. ಹಾಹಾಕಾರ ಉಂಟಾಯ್ತಂತೆ. ಋಷಿಮುನಿಗಳು ವೃತ್ರಾಸುರನ ಪರಾಕ್ರಮವನ್ನು ಹೊಗಳಿದ್ರಂತೆ. ಭಲೆ ಭಲೆ, ಎಂಥ ಪರಾಕ್ರಮಿ, ಇಂದ್ರನಿಗೆ ಇಂಥ ಪರಿಸ್ಥಿತಿ ತನ್ನಲ್ವಾ ಅಂತ. ಆದರೆ ವಜ್ರಾಯುಧದಿಂದ ಅವನ ಹೊಟ್ಟೆಯನ್ನೇ ಭೇದಿಸಿಕೊಂಡು ಇಂದ್ರ ತಾನು ಬಂದಂತೆ. ನಂತರ ಇನ್ನೊಂದು ಸಂದರ್ಭದಲ್ಲಿ ತಾನು ವೃತ್ರಾಸುರನನ್ನು ಸಂಹಾರ ಮಾಡಿದ. ಈ ರೀತಿ ಜಗತ್ತಿಗೆ ಬಂದಂತಹ ದೊಡ್ಡ ಕೆಡುಕಿನಿಂದ ತಾನು ಪಾರಾದ ಅಂತ ಹೇಳ್ತಾರೆ. ಆದರೆ ಮತ್ತೆ ಇನ್ನೊಂದು ಬ್ರಹ್ಮಹತ್ಯೆ ಬಂತು ಇಂದ್ರನಿಗೆ. ಯಾಕಂದರೆ ಇವನು ಬ್ರಾಹ್ಮಣರ ಮಗ, ದುಷ್ಟ ಇರಬಹುದು, ಆದರೆ ತೊಷ್ಟ್ರ ಮಗ ತಾನೆ. ಆ